Hello students, welcome back to 5th chapter, Human Capital Formation. So we are in the continuation part of last class, Sources of Human Capital. In the previous class we studied two sources, health expenditure and expenditure regarding on the job training. There we saw what is health, then what are the forms of health expenditure. By the way, what is health? Health refers to a state of complete physical, mental and social soundness. Mainly there are four forms of health expenditure: preventive medicine, curative medicine, social medicine and provision of clean drinking water. ಅಲ್ಲಿ ಹೆಲ್ತಿನ ಮೀನಿಂಗ್ ಮತ್ತು ಫಾರ್ಮ್ಸ್, ಹೆಲ್ತ್ ಆರೋಗ್ಯದ ಮೇಲಿನ ವೆಚ್ಚದ ವಿಧಗಳನ್ನು ನೋಡಿದ್ವಿ, ಫಾರ್ಮ್ಸ್ ಆಫ್ ಹೆಲ್ತ್ ಎಕ್ಸ್ಪೆಂಡಿಚರ್. ನೆಕ್ಸ್ಟ್ ಕಾನ್ಸೆಪ್ಟ್ ವಿ ಹ್ಯಾಡ್ ದ್ಯಾಟ್ ಈಸ್ ಎಕ್ಸ್ಪೆಂಡಿಚರ್ ರಿಗಾರ್ಡಿಂಗ್ ಆನ್ ದ ಜಾಬ್ ಟ್ರೈನಿಂಗ್, ವೃತ್ತಿನಿರತ ತರಬೇತಿಯ ಮೇಲಿನ ವೆಚ್ಚ. ದೆನ್ what do you mean by on the job training? On the job training andre enu? Refers to an arrangement where employees develop their skills while they are working. ಕೆಲಸ ಮಾಡ್ತಾ ಇರುವಾಗಲೇ ಎಂಪ್ಲಾಯೀಸ್ ಅವರ ಸ್ಕಿಲ್ ಅನ್ನು ಇಂಪ್ರೂವ್ ಮಾಡಲಿಕ್ಕೆ ಟ್ರೈನಿಂಗ್ ಅನ್ನು ತಗೊಳ್ಳುವಂಥದ್ದು. ದೆರ್ ಆರ್ ಟೂ ಫಾರ್ಮ್ಸ್ ಆಫ್ ಆನ್ ದ ಜಾಬ್ ಟ್ರೈನಿಂಗ್. ಎರಡು ಫಾರ್ಮ್ ಇತ್ತು, ಒಂದು ಟ್ರೈನಿಂಗ್ ವಿದಿನ್ ದಿ ಕ್ಯಾಂಪಸ್, ದೆನ್ ಆಫ್ ಕ್ಯಾಂಪಸ್ ಟ್ರೈನಿಂಗ್. ಒಂದು ಕಂಪನಿಯಲ್ಲೇ ಟ್ರೈನಿಂಗ್ ಕೊಡುವಂಥದ್ದು, ಇನ್ನೊಂದು ಕಂಪನಿಯ ಹೊರಗಡೆ ಕಳಿಸಿ ಟ್ರೈನಿಂಗನ್ನು ಕೊಡುವಂಥದ್ದು. ಆರ್ಗನೈಸೇಷನ್ ಅಡಾಪ್ಟ್ ಎನಿ ಒನ್ ಆಫ್ ದೀಸ್ ಟೂ ಫಾರ್ಮ್ಸ್. ಈ ಎರಡು ಫಾರ್ಮ್ಸಲ್ಲಿ ಯಾವುದಾದ್ರೂ ಒಂದು ಫಾರ್ಮನ್ನು ಅಡಾಪ್ಟ್ ಮಾಡ್ಕೊಳ್ಬೋದು ಆರ್ಗನೈಸೇಷನ್. ದೆನ್ ಆ್ಯಂಡ್ ಆಲ್ಸೋ ವಿ ಸಾ ದ ರೀಸನ್ಸ್ ಫಾರ್ ಆನ್ ದ ಜಾಬ್ ಟ್ರೈನಿಂಗ್. ಏನಕ್ಕೆ ಆನ್ ದ ಜಾಬ್ ಟ್ರೈನಿಂಗ್ ಬೇಕು ಅಂತ ಹೇಳಿ, ಟು ಇಂಪ್ರೂವ್ ಎಫಿಷಿಯನ್ಸಿ ಆಫ್ ದಿ ಎಂಪ್ಲಾಯೀಸ್, ಕೆಲಸಗಾರರ ನೈಪುಣ್ಯತೆಯನ್ನು ಹೆಚ್ಚುಗೊಳಿಸಲಿಕ್ಕೆ, ಟು ಅಡಾಪ್ಟ್ ನ್ಯೂ ಟೆಕ್ನಾಲಜಿ, ಹೊಸ ತಂತ್ರಜ್ಞಾನಗಳನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ, ದೆನ್ ಟು ಇನ್ಕ್ರೀಸ್ ಪ್ರೊಡಕ್ಟಿವಿಟಿ ಆಫ್ ದಿ ಫರ್ಮ್, ಒಂದು ಫರ್ಮಿನ ಉತ್ಪಾದನೆಯನ್ನು ಹೆಚ್ಚುಗೊಳಿಸಲಿಕ್ಕೆ ಬೇಕಾಗಿ ಇಲ್ಲಿ ಆನ್ ದ ಜಾಬ್ ಟ್ರೈನಿಂಗನ್ನು ಇಂಟ್ರೊಡ್ಯೂಸ್ ಅಥವಾ ಆನ್ ದ ಜಾಬ್ ಟ್ರೈನಿಂಗ್ ಎಸೆನ್ಷಿಯಲ್ ಆಗಿ ಬೇಕಾಗಿದ್ದಂಥದ್ದು. ಸೊ ದಟ್ ಈಸ್ ಆಸ್ಕ್ಡ್ ಫಾರ್ 4 ಮಾರ್ಕ್ಸ್. ಬ್ರಿಂಗ್ ಔಟ್ ದಿ ನೀಡ್ ಆಫ್ ಆನ್ ದ ಜಾಬ್ ಟ್ರೈನಿಂಗ್. ಆನ್ ದ ಜಾಬ್ ಟ್ರೈನಿಂಗಿನ ಅವಶ್ಯಕತೆಗಳು ಏನು, ಏನಕ್ಕೆ ಆನ್ ದ ಜಾಬ್ ಟ್ರೈನಿಂಗ್ ಬೇಕು ಅಂತ 4 ಮಾರ್ಕ್ಸಿಗೆ ಕೇಳುವಂಥ ಕ್ವೆಶ್ಚನ್ ಅದು. So let's move on. The continuation of sources of human capital. Human capital na sources adra continuation. 2 points are remaining. 2 point ide. So first, actually there are 5 points, 5 sources: investment on education, health expenditure, investment regarding on the job training, investment on migration, investment on information. 3 points are over. So we are in the 4th point, in expenditure on migration. So actually 5 point iddaddu 3 points ಆಯಿತು. Then 4th point, that is expenditure on migration, ವಲಸೆಯ ಮೇಲಿನ ವೆಚ್ಚ. ವಿ ನ್ಯೂ ಮೈಗ್ರೇಷನ್, ವಲಸೆ ಅಂದರೆ ವಾಟ್ ಈಸ್ ಮೈಗ್ರೇಷನ್? ಇಟ್ ಈಸ್ ನಥಿಂಗ್ ಬಟ್ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಇಲ್ಲಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗುವಂಥದ್ದು, ಇದಕ್ಕೆ ಮೈಗ್ರೇಷನ್ ಅಂತ ಹೇಳುವಂಥದ್ದು. ಸೊ ವಾಟ್ ಆರ್ ದಿ ರೀಸನ್ಸ್ ಫಾರ್ ಮೈಗ್ರೇಷನ್? ವೈ ಪೀಪಲ್ ಆರ್ ಮೂವಿಂಗ್ ಫ್ರಮ್ ಒನ್ ಏರಿಯಾ ಆರ್ ಒನ್ ಪ್ಲೇಸ್ ಟು ಅನದರ್? ಏನಕ್ಕೆ ಮೈಗ್ರೇಷನ್ ಇರ್ತದೆ ಅಂದರೆ ಜನರು ಏನಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗ್ತಾರೆ? ಏನು reason for migration? Usually people migrate from one place to another to get job opportunities, or to get better job opportunities, or to get higher salaries, or for sometimes for education purpose. People moving from one place to another. ಸಾಮಾನ್ಯವಾಗಿ ಜನರು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟು ಗೆಟ್ ಜಾಬ್ ಅಂದರೆ ಒಳ್ಳೆಯ ಜಾಬ್ ಆಪರ್ಚುನಿಟೀಸನ್ನು ಪಡಿಲಿಕ್ಕೆ ಮೂವ್ ಆಗ್ತಾರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ.
ದೆನ್ ಟು ಗೆಟ್ ಹೈಯರ್ ಸ್ಯಾಲರೀಸ್, ಟು ಗೆಟ್ ಬೆಟರ್ ಸ್ಯಾಲರೀಸ್ ಅಂದರೆ ಒಳ್ಳೆಯ ಸ್ಯಾಲರಿ ಎಲ್ಲಿ ಸಿಗ್ತದೆ, ಒಳ್ಳೆಯ ಸ್ಯಾಲರಿಯನ್ನು ಪಡಿಲಿಕ್ಕೋಸ್ಕರ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗ್ತಾರೆ. ಆ್ಯಂಡ್ ಸಮ್ಟೈಮ್ಸ್ ಫಾರ್ ಎಜುಕೇಷನ್, ಕೆಲವು ಸಂದರ್ಭದಲ್ಲಿ ಎಜುಕೇಷನ್ ಫೆಸಿಲಿಟಿಗಳನ್ನು ಪಡಿಲಿಕ್ಕೋಸ್ಕರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗುವಂಥದ್ದು. ಯೂಶುವಲಿ ಪೀಪಲ್ ಮೈಗ್ರೇಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ to get job opportunities and to get higher salaries and sometimes for get educational opportunities. ಸಾಮಾನ್ಯವಾಗಿ ಜನರು ಒಳ್ಳೆಯ ಜಾಬ್ ಪಡೀಲಿಕ್ಕೆ, ಹೆಚ್ಚಿನ ಸ್ಯಾಲ್ರಿಯನ್ನು ಪಡೀಲಿಕ್ಕೆ, ದೆನ್ ಎಜುಕೇಷನನ್ನು ಪಡೆಯುವ ಕಾರಣದಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗುವಂಥದ್ದು. ಹಿಯರ್ ಒನ್ ಕ್ವೆಶ್ಚನ್ ಆಸ್ಕ್ಡ್ ಫಾರ್ 2 marks. Give the reason, state the reasons for migration. ಮೈಗ್ರೇಷನ್ಗೆ ಕಾರಣಗಳನ್ನು ತಿಳಿಸಿ ಅಂತ ಹೇಳಿ ಕೇಳುವಂಥದ್ದು. ಸೊ ಜಸ್ಟ್ ಮೆನ್ಷನ್ ದೀಸ್: ಟು ಗೆಟ್ ಜಾಬ್ ಆಪರ್ಚುನಿಟೀಸ್, ಟು ಗೆಟ್ ಹೈಯರ್ ಸ್ಯಾಲರೀಸ್ ಆರ್ ಟು ಗೆಟ್ ಮೋರ್ ಎಜುಕೇಷನಲ್ ಆಪರ್ಚುನಿಟೀಸ್. ಸೊ ಇದಿಷ್ಟು ಪಾಯಿಂಟ್ಸನ್ನು ಮೆನ್ಷನ್ ಮಾಡಿ ಫಾರ್ 2 marks. Here some technically qualified persons like doctors, engineers, etc. migrate or move from one place to another place to get higher salaries. Then this kind of migration includes some sort of expenses, that is cost of transport and higher cost of living in migrated areas, etc. But they are earning more salaries in the migrated area. So their cost of migration is less than that of their earning capacity in migrated areas. So the people are prefer to migrate from one place to another. ಸಾಮಾನ್ಯವಾಗಿ ಟೆಕ್ನಿಕಲಿ ಕ್ವಾಲಿಫೈಡ್ ಪರ್ಸನ್ಸ್, ಅದು ಇಂಜಿನಿಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಯೂಸ್ ಟು ಮೈಗ್ರೇಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೈಗ್ರೇಟ್ ಆಗಲಿಕ್ಕೆ ಪ್ರಿಫರ್ ಮಾಡುತ್ತಾರೆ ಟು ಗೆಟ್ ಬೆಟರ್ ಸ್ಯಾಲರೀಸ್, ಜಾಸ್ತಿ ಸ್ಯಾಲರಿಯನ್ನು ಪಡೆಯುವ ಉದ್ದೇಶದಿಂದ. ಬಟ್ ದಿಸ್ ಮೈಗ್ರೇಷನ್ ಇನ್ವಾಲ್ವ್ಸ್ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈ ಕಾಸ್ಟ್ ಆಫ್ ಲಿವಿಂಗ್ ಇನ್ ಮೈಗ್ರೇಟೆಡ್ ಏರಿಯಾಸ್. ಆದರೆ ಈ ಥರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೈಗ್ರೇಟ್ ಆಗುವಾಗ ಅಲ್ಲಿ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಆಗ್ತದೆ, ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗುವಾಗ ಟ್ರಾನ್ಸ್ಪೋರ್ಟ್ ಚಾರ್ಜ್ ಬೀಳುತ್ತದೆ. ದೆನ್ ಫಾರಿನ್ ಕಂಟ್ರೀಸ್ಗೆಲ್ಲ ಮೈಗ್ರೇಟ್ ಆದರೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಇರುತ್ತದೆ ಅಲ್ಲಿ. ಬಟ್ ದ ಅರ್ನಿಂಗ್ ಕೆಪಾಸಿಟಿ ಇನ್ ದೋಸ್ ಏರಿಯಾಸ್ ಆರ್ ಮೋರ್ ದ್ಯಾನ್ ದ್ಯಾಟ್ ಆಫ್ ದೇಯರ್ ಮೈಗ್ರೇಷನ್ ಕಾಸ್ಟ್. ಹೆನ್ಸ್ ದೇ ಪ್ರಿಫರ್ ಟು ಮೂವ್ ಆರ್ ಮೈಗ್ರೇಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಈ ಥರ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟ್ ಇರ್ಬೋದು ಅಥವಾ ಮೈಗ್ರೇಟ್ ಆದ ಏರಿಯಾದಲ್ಲಿ ಹೈ ಕಾಸ್ಟ್ ಆಫ್ ಲಿವಿಂಗ್ ಇದ್ರೂ ಕೂಡ ಜನರು ಮೈಗ್ರೇಟ್ ಆಗ್ತಾರೆ. ಬಿಕಾಸ್ ಅವರು ಮೈಗ್ರೇಟ್ ಆಗಿ ಹೋದ ಏರಿಯಾದಲ್ಲಿ ಅವರು ಅರ್ನ್ ಮಾಡುವಂಥ ಸ್ಯಾಲರಿ ಅವರ ಕಾಸ್ಟ್ ಆಫ್ ಮೈಗ್ರೇಷನಿಗಿಂತ ಜಾಸ್ತಿ ಇರುತ್ತದೆ. ಈ ರೀಸನ್ನಿಂದ ಪೀಪಲ್ ಯೂಸ್ ಟು migrate from one area to another. So it is related to expenditure on migration. People migrate from one place to another to get job opportunities, to get better salaries and sometimes for education purpose. Here technically qualified persons like engineers, doctors, etc. migrate from one place to another to get better salaries. This migration involves cost of transport, then higher cost of living in migrated areas, but their earning capacity is more in migrated areas than that of their migrate cost. ಇಲ್ಲಿ ಸಾಮಾನ್ಯವಾಗಿ ಜನರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಳ್ಳೆಯ ಜಾಬ್ ಪಡಿಲಿಕ್ಕೆ, ಜಾಸ್ತಿ ಸ್ಯಾಲ್ರಿ ಅರ್ನ್ ಮಾಡಲಿಕ್ಕೆ, ಒಳ್ಳೆಯ ಎಜುಕೇಷನನ್ನು ಪಡಿಲಿಕ್ಕೆ ಮೈಗ್ರೇಟ್ ಆಗ್ತಾರೆ. ಅದರಲ್ಲೂ ಟೆಕ್ನಿಕಲಿ ಕ್ವಾಲಿಫೈಡ್ ಆಗಿರುವಂಥ ಡಾಕ್ಟರ್ಸ್, ಇಂಜಿನಿಯರ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜಾಸ್ತಿ ಸ್ಯಾಲರಿ ಪಡಿಲಿಕ್ಕೆ ಮೈಗ್ರೇಟ್ ಆಗ್ತಾರೆ. ಈ ಥರ ಮೂವ್ ಆಗುವಾಗ ಅವರಿಗೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಚಾರ್ಜ್ ಆಗ್ತದೆ. ದೆನ್ ಮೈಗ್ರೇಟ್ ಆದ ಕಡೆಯಲ್ಲಿ ಅವರ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಇರುತ್ತದೆ. ಆದರೂ ಕೂಡ ಮೈಗ್ರೇಟ್ ಆಗ್ತಾರೆ. ಏನಕ್ಕೆ ಕೇಳಿದ್ರೆ ಅವರು ಮೈಗ್ರೇಟ್ ಆಗಿ ಹೋದ ಪ್ಲೇಸಲ್ಲಿ ಅವರು ಅರ್ನ್ ಮಾಡುವಂಥ ಸ್ಯಾಲರಿ ಅವರ ಮೈಗ್ರೇಷನ್ ಕಾಸ್ಟಿಗಿಂತ ಜಾಸ್ತಿ ಇರುವಂಥದ್ದು. ಸೊ
So expenditure on migration, remember this one, asked for 2 marks. Reasons for migration. Next, last point, expenditure on information. Information ಅನ್ನು ಪಡಿಲಿಕ್ಕೆ ಮಾಡುವಂತ ಖರ್ಚು, expenditure on information. Here people are spending money to get some information related to labor market, education and health. People spending money to get some information related to labor market, education and health. ಇಲ್ಲಿ ಲೇಬರ್ ಮಾರ್ಕೆಟ್ ಅಥವಾ ಲೇಬರ್ ವರ್ಕಿನ ಬಗ್ಗೆ ಇನ್ಫಾರ್ಮೇಷನ್ ತಗೊಳ್ಳಿಕ್ಕೆ, ಎಜುಕೇಷನ್ನ ಬಗ್ಗೆ, ದೆನ್ ಹೆಲ್ತಿನ ಬಗೆಗೆ ಇನ್ಫಾರ್ಮೇಷನ್ ಅನ್ನು ಪಡ್ಕೊಳ್ಳಿಕ್ಕೂ ಜನರು ಇಲ್ಲಿ ಹಣವನ್ನು ಸ್ಪೆಂಡ್ ಮಾಡುತ್ತಾರೆ. ಹಿಯರ್ ಲೇಬರ್ ಮಾರ್ಕೆಟ್ ಮೀನ್ಸ್ ಪೀಪಲ್ ಸ್ಪೆಂಡಿಂಗ್ money to get information related to job opportunities and about salaries. ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಜಾಬ್ ಆಪರ್ಚುನಿಟೀಸ್ ಎಲ್ಲಿ ಯಾವ ಥರ ಇದೆ ಮತ್ತು ಆ ಜಾಬಿಗೆ ಯಾವ ಥರ ಸ್ಯಾಲ್ರಿ ಇದೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೋಸ್ಕರ ಜನರು ಹಣವನ್ನು ಸ್ಪೆಂಡ್ ಮಾಡ್ತಾರೆ. ಆ್ಯಂಡ್ ಸಮ್ಟೈಮ್ಸ್ ಪೀಪಲ್ spending to know the educational opportunities, means in which institutions they may get education related to employable skills. If that kind of education is available in a particular institution, at what cost they are providing this kind of education. In order to know all these information, people have to spend some sort of money. ಕೆಲವು ಸಂದರ್ಭದಲ್ಲಿ ಎಜುಕೇಷನಲ್ ಆಪರ್ಚುನಿಟೀಸ್ನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಜನರು ಹಣವನ್ನು ಸ್ಪೆಂಡ್ ಮಾಡುತ್ತಾರೆ. ಅಂದರೆ ಯಾವ ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ ಒಳ್ಳೆಯ ಸ್ಕಿಲ್ಫುಲ್ ಆದಂಥ ಎಜುಕೇಷನ್ ಸಿಗ್ತದೆ. ಸಪೋಸ್ ಯಾವುದಾದ್ರೂ ಇನ್ಸ್ಟಿಟ್ಯೂಷನಲ್ಲಿ ಅಂಥ ಎಜುಕೇಷನ್ ಸಿಗ್ತದೆ ಅಂತ ಹೇಳಿ ಆದರೆ ಯಾವ ಕಾಸ್ಟ್ ಅಥವಾ ಎಷ್ಟು ಖರ್ಚಲ್ಲಿ ಆ ಎಜುಕೇಷನ್ ಫೆಸಿಲಿಟಿ ಅವೈಲೇಬಲ್ ಇದೆ ಇದನ್ನು ತಿಳ್ಕೊಳ್ಳಿಕ್ಕೋಸ್ಕರ ಜನರು ಹಣವನ್ನು ಸ್ಪೆಂಡ್ ಮಾಡುತ್ತಾರೆ. ಅಪಾರ್ಟ್ ಫ್ರಮ್ ದ್ಯಾಟ್, ಟು ನೋ ಬೆಟರ್ where the better health facilities are available, people spending money. ಅದನ್ನು ಬಿಟ್ಟು ಎಲ್ಲಿ ಎಲ್ಲ ಒಳ್ಳೆಯ ಹೆಲ್ತ್ ಫೆಸಿಲಿಟಿ ಜನರಿಗೆ ಸಿಗಬಹುದು ಇದನ್ನು ತಿಳ್ಕೊಳ್ಳಿಕ್ಕೂ ಕೂಡ ಜನರು ಹಣವನ್ನು ಸ್ಪೆಂಡ್ ಮಾಡುವಂಥದ್ದು. ಸೊ ಹಿಯರ್ ಪೀಪಲ್ spend money to get information related to labor market, education and health. Here labor market means nothing but to know job opportunities and salaries to the particular jobs. People spending money. ಇಲ್ಲಿ ಲೇಬರ್ ಮಾರ್ಕೆಟ್ ಅಂತ ಹೇಳಿದರೆ ಎಲ್ಲಿ ಒಳ್ಳೆಯ ಜಾಬ್ ಇದೆ ಆ ಜಾಬಿಗೆ ಎಷ್ಟು ಸ್ಯಾಲ್ರಿ ಆಫರ್ ಇರ್ಬೋದು ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಜನರು ಹಣವನ್ನು ಸ್ಪೆಂಡ್ ಮಾಡುತ್ತಾರೆ. ದೆನ್ ಅಬೌಟ್ ಎಜುಕೇಷನಲ್ ಆಪರ್ಚುನಿಟೀಸ್ ಮೀನ್ಸ್ ವಿಚ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಪ್ರೊವೈಡ್ ಬೆಟರ್ ಎಜುಕೇಷನ್ ಎಟ್ ವಾಟ್ ಕಾಸ್ಟ್ ದೇ ಆರ್ ಪ್ರೊವೈಡಿಂಗ್. ಟು ನೋ ದೀಸ್ ಇನ್ಫಾರ್ಮೇಷನ್ ಪೀಪಲ್ ಸ್ಪೆಂಡಿಂಗ್ ಸಮ್ ಸಾರ್ಟ್ ಆಫ್ ಮನಿ. ಅಂದರೆ ಯಾವ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಒಳ್ಳೆಯ ಎಜುಕೇಷನನ್ನು ಪ್ರೊವೈಡ್ ಮಾಡುತ್ತದೆ, ಎಷ್ಟು ಕಾಸ್ಟಲ್ಲಿ ಪ್ರೊವೈಡ್ ಮಾಡುತ್ತದೆ ಇದನ್ನು ತಿಳ್ಕೊಳ್ಳಿಕ್ಕೆ ಜನರು ಹಣ ಸ್ಪೆಂಡ್ ಮಾಡುತ್ತಾರೆ. ಆ್ಯಂಡ್ ಟು ನೋ ಬೆಟರ್ ಹೆಲ್ತ್ ಫೆಸಿಲಿಟೀಸ್ ಆಲ್ಸೋ ಪೀಪಲ್ ಆರ್ ಸ್ಪೆಂಡಿಂಗ್ ಮನಿ. ಒಳ್ಳೆಯ ಹೆಲ್ತ್ ಫೆಸಿಲಿಟಿ ಎಲ್ಲಿ ಸಿಗ್ತದೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೂ ಜನರು ಹಣವನ್ನು ಸ್ಪೆಂಡ್ ಮಾಡುತ್ತಾರೆ. ಸೊ ದಿಸ್ ಮಚ್ ಈಸ್ ರಿಲೇಟೆಡ್ ಟು ಎಕ್ಸ್ಪೆಂಡಿಚರ್ ಆನ್ information. So these are the sources of human capital formation. Actually there are 5 sources: investment on education, health expenditure, investment regarding on the job training, expenditure on migration, then expenditure on information. Here for 4 marks need for on the job training asks. Then for 6 marks out of these 5, 2 questions are means 2 points you have to explain. They are asking only 2 points to explain. One is health expenditure, another one expenditure on migration. 2 points anna nimage 6 marks ಗೆ ಕೇಳುತ್ತಾರೆ. Explain the sources of human capital. One is health expenditure,
ಅನದರ್ ಒನ್ ಈಸ್ ಎಕ್ಸ್ಪೆಂಡಿಚರ್ ಆನ್ ಮೈಗ್ರೇಷನ್. 6 ಮಾರ್ಕ್ಸಿಗೆ 2 ಮಾತ್ರ ಕೇಳ್ತಾರೆ, ಒಂದು ಹೆಲ್ತ್ ಎಕ್ಸ್ಪೆಂಡಿಚರ್, ಇನ್ನೊಂದು ಎಕ್ಸ್ಪೆಂಡಿಚರ್ ಆನ್ ಮೈಗ್ರೇಷನ್ನ. 3 ಮಾರ್ಕ್ಸ್ ಈಚ್, ಅಂದರೆ 2ಕ್ಕೂ 3 ಮಾರ್ಕ್ಸ್ ಅಲಾಟ್ ಆಗಿ ಬರುತ್ತದೆ. ಗಿವ್ ಇಂಪಾರ್ಟೆನ್ಸ್ ಟು ದ್ಯಾಟ್. ಹೆಲ್ತ್ ಎಕ್ಸ್ಪೆಂಡಿಚರ್ ಫುಲ್ ಮೀನಿಂಗ್, ಫಾರ್ಮ್ಸ್ ಅದೆಲ್ಲ. ದೆನ್ ಎಕ್ಸ್ಪೆಂಡಿಚರ್ ಆನ್ ಮೈಗ್ರೇಷನ್ ಇದು 6 ಮಾರ್ಕ್ಸಿಗೆ ಕೇಳುವಂಥದ್ದು. ಅಪಾರ್ಟ್ ಫ್ರಮ್ ದ್ಯಾಟ್, within this point they are asking some 1 or 2 marks question. While explaining points I already told, ಅದು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತಾ ಬರುವ ಹಾಗೆ ಹೇಳಿದ್ದೇನೆ ಯಾವ ಕ್ವೆಶನ್ಸ್ ಯಾವ ಪಾಯಿಂಟಲ್ಲಿ ಕೇಳ್ತಾರೆ ಅಂತ. ಸೊ ಸೋರ್ಸಸ್ ಆಫ್ ಹ್ಯೂಮನ್ ಕ್ಯಾಪಿಟಲ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಫುಲ್ ಕಾನ್ಸೆಪ್ಟ್ ನೋಡಿ, ದೆನ್ ಯು ಕ್ಯಾನ್ ಈಸಿಲಿ ಆನ್ಸರ್ 1, 2 or 4 ಮಾರ್ಕ್ಸ್ ಕ್ವೆಶನ್. 1, 2, 4 and 6 ಮಾರ್ಕ್ಸಿಗೆ ಕ್ವೆಶನ್ಸ್ ಈ ಕಾನ್ಸೆಪ್ಟಿಂದಲೇ ಬರುತ್ತದೆ. So sources of human capital formation. So apart from that, one more concept we have, that is indicators of educational achievement. Means indicators of educational achievement. ಶಿಕ್ಷಣದ ಅಚೀವ್ಮೆಂಟ್ ಅನ್ನು ತೋರಿಸುವಂಥ ಇಂಡಿಕೇಟರ್ಸ್ ಯಾವುದು, ಸೂಚಕಗಳು, ಶಿಕ್ಷಣದ ಸೂಚಕಗಳು ಯಾವುದು ಅಂತ. ಇಂಡಿಕೇಟರ್ಸ್ ಆಫ್ ಎಜುಕೇಷನಲ್ ಅಚೀವ್ಮೆಂಟ್. ಸೊ ಹಿಯರ್ ಐ ಮೆನ್ಷನ್ಡ್ 4 ಪಾಯಿಂಟ್ಸ್, 4 ಇಂಡಿಕೇಟರ್ಸ್ ಅನ್ನ ಮೆನ್ಷನ್ ಮಾಡಿದ್ದೇನೆ. ಫಸ್ಟ್ ಒನ್ ಲಿಟ್ರಸಿ ರೇಟ್. ಲಿಟ್ರಸಿ ರೇಟ್ ಸಾಕ್ಷರತಾ ದರ. ಲಿಟ್ರೇಟ್ಸ್ we already saw. Who is literate? Is a one who is able to read and write a simple sentence. ಒಂದು ಸಿಂಪಲ್ ಸೆಂಟೆನ್ಸ್ ಓದಲಿಕ್ಕೆ ಬರೀಲಿಕ್ಕೆ ಗೊತ್ತಿದ್ರೆ ಅವನನ್ನ ಲಿಟ್ರೇಟ್ ಅಂತ ಹೇಳುವಂಥದ್ದು. ಹಿಯರ್ ಲಿಟ್ರಸಿ ರೇಟ್ ಮೀನ್ಸ್ ಟೋಟಲ್ ನಂಬರ್ ಆಫ್ ಲಿಟ್ರೇಟ್ಸ್ ಇನ್ ಅ ಕಂಟ್ರಿ. ಒಂದು ದೇಶದಲ್ಲಿ ಎಷ್ಟು ಜನರು ಲಿಟ್ರೇಟ್ಸ್ ಇದ್ದಾರೆ, ಅಂದರೆ ಸಿಂಪಲ್ ಸೆಂಟೆನ್ಸ್ ಓದಲಿಕ್ಕೆ ಬರೀಲಿಕ್ಕೆ ಗೊತ್ತಿರುವವರು ಇದ್ದಾರೆ, ಅದರ ಆಧಾರದಲ್ಲಿ ಎಜುಕೇಷನಲ್ ಅಚೀವ್ಮೆಂಟ್ ಅನ್ನ ಮೆಷರ್ ಮಾಡುವಂಥದ್ದು. So one is literacy rate. It is number of persons, number of literate persons. ಅಂದರೆ ಎಷ್ಟು ಜನ ಲಿಟ್ರೇಟ್ಸ್ ಇದ್ದಾರೆ ಅದರ ಆಧಾರದಲ್ಲಿ ಎಜುಕೇಷನಲ್ ಅಚೀವ್ಮೆಂಟ್ ಅನ್ನ ಮೆಷರ್ ಮಾಡುವಂಥದ್ದು ಲಿಟ್ರಸಿ ರೇಟ್. ಸೆಕೆಂಡ್ ಒನ್ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ. ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ. Here gross enrollment ratio means number of students enrolled to the schools in a year. ಇಲ್ಲಿ ಒಂದು ವರ್ಷದಲ್ಲಿ ಸ್ಕೂಲಿಗೆ ಎಷ್ಟು ಸ್ಟೂಡೆಂಟ್ಸ್ ಎನ್ರೋಲ್ ಅಥವಾ ದಾಖಲಾತಿ ಆಗಿದ್ದಾರೆ ಅದರ ಆಧಾರದಲ್ಲಿ ಎಜುಕೇಷನಲ್ ಅಚೀವ್ಮೆಂಟ್ ಅನ್ನ ಮೆಷರ್ ಮಾಡುವಂಥದ್ದು ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ. Gross enrollment rate, the number of students enrolled to the school in a year. ಒಂದು ವರ್ಷದಲ್ಲಿ ಎಷ್ಟು ಮಕ್ಕಳು ಶಾಲೆಗೆ ಎನ್ರೋಲ್ ಅಥವಾ ದಾಖಲಾಗಿದ್ದಾರೆ ಅದರ ಆಧಾರದಲ್ಲಿ ಎಜುಕೇಷನಲ್ ಅಚೀವ್ಮೆಂಟ್ ಅನ್ನ ಹೇಳುವಂಥದ್ದು ಗ್ರಾಸ್ ಎನ್ರೋಲ್ಮೆಂಟ್ ರೇಟ್. ನೆಕ್ಸ್ಟ್ ಡ್ರಾಪ್ ಔಟ್ ರೇಷಿಯೋ. ಡ್ರಾಪ್ ಔಟ್ ರೇಷಿಯೋ, ಇಟ್ ರೆಫರ್ಸ್ ಟು percentage of students who have not able to get any school or college degrees. ಡ್ರಾಪ್ ಔಟ್ ರೇಷಿಯೋ ಅಂತ ಹೇಳಿದರೆ ಎಷ್ಟು ಮಕ್ಕಳು ಯಾವುದೋ ಸ್ಕೂಲ್ ಇರ್ಬೋದು ಅಥವಾ ಕಾಲೇಜಿಂದ ಕೋರ್ಸನ್ನು ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದಂಥದ್ದು ಪರ್ಸೆಂಟೇಜಲ್ಲಿ ಹೇಳುವಂಥದ್ದು. ದ್ಯಾಟ್ ಈಸ್ ಡ್ರಾಪ್ ಔಟ್ ರೇಷಿಯೋ. ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಹೂ ಆರ್ ನಾಟ್ ಏಬಲ್ ಟು ಗೆಟ್ ಎನಿ ಪ್ರೈಮರಿ ಆರ್ ಕಾಲೇಜ್ ಡಿಗ್ರೀಸ್. ಯಾವುದೋ ಡಿಗ್ರಿಯನ್ನು ಪಡಿಲಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದು ಯಾವುದೋ ಒಂದು ಇನ್ಸ್ಟಿಟ್ಯೂಷನಲ್ಲೇ, ಅದಕ್ಕೆ ಡ್ರಾಪ್ ಔಟ್ ರೇಷಿಯೋ ಅಂತ ಹೇಳುವಂಥದ್ದು. ಇದನ್ನು ಪರ್ಸೆಂಟೇಜಲ್ಲಿ ಹೇಳುವಂಥದ್ದು. ನೆಕ್ಸ್ಟ್ ಒನ್ ಪ್ರೈಮರಿ ಕಂಪ್ಲೀಷನ್ ರೇಟ್. ಪ್ರೈಮರಿ ಕಂಪ್ಲೀಷನ್ ರೇಟ್, it refers to percentage of students completing the last year of their primary school. ಇಲ್ಲಿ ಪ್ರೈಮರಿ ಕಂಪ್ಲೀಟಿಂಗ್ ರೇಟ್, ಇಟ್ ರೆಫರ್ಸ್ ಟು ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಕಂಪ್ಲೀಟಿಂಗ್ ದೇಯರ್ ಲಾಸ್ಟ್ ಪ್ರೈಮರಿ ಕಂಪ್ಲೀಟಿಂಗ್ ಲಾಸ್ಟ್ ಇಯರ್ ಆಫ್ ಪ್ರೈಮರಿ ಸ್ಕೂಲ್. ಪ್ರೈಮರಿ ಸ್ಕೂಲಿನ ಲಾಸ್ಟ್ ಇಯರನ್ನು ಕಂಪ್ಲೀಟ್ ಮಾಡಿದಂತಹ ಪರ್ಸೆಂಟೇಜ್, ಎಷ್ಟು ಸ್ಟೂಡೆಂಟ್ಸ್ ಪ್ರೈಮರಿ ಸ್ಕೂಲನ್ನು ಕಂಪ್ಲೀಟ್ ಮಾಡಿದ್ದಾರೆ ಅದನ್ನು ಪ್ರೈಮರಿ ಕಂಪ್ಲೀಷನ್ ರೇಟ್ ಅಂತ ಹೇಳುವಂಥದ್ದು. ಅಂದರೆ ಪ್ರೈಮರಿ ಸ್ಕೂಲನ್ನು ಕಂಪ್ಲೀಟ್ ಮಾಡಿದಂತಹ
ಸ್ಟೂಡೆಂಟ್ಸ್ಗಳ ಪರ್ಸೆಂಟೇಜ್, ಅದಕ್ಕೆ ಪ್ರೈಮರಿ ಕಂಪ್ಲೀಷನ್ ರೇಟ್ ಅಂತ ಹೇಳುವಂಥದ್ದು. ಸೊ ದೀಸ್ ಆರ್ ದಿ ಇಂಡಿಕೇಟರ್ಸ್ ಆಫ್ ಎಜುಕೇಷನಲ್ ಅಚೀವ್ಮೆಂಟ್. ಎಜುಕೇಷನಲ್ ಅಚೀವ್ಮೆಂಟನ್ನು ತೋರಿಸುವಂಥ ಇಂಡಿಕೇಟರ್ಸ್: ಲಿಟ್ರಸಿ ರೇಟ್, ಗ್ರಾಸ್ ಎನ್ರೋಲ್ಮೆಂಟ್ ರೇಟ್, ಡ್ರಾಪ್ ಔಟ್ ರೇಷಿಯೋ, ಪ್ರೈಮರಿ ಕಂಪ್ಲೀಟಿಂಗ್ ರೇಟ್. ಲಿಟ್ರಸಿ ರೇಟ್ ಮೀನ್ಸ್ ದ ನಂಬರ್ ಆಫ್ ಲಿಟ್ರೇಟ್ ಪರ್ಸನ್ಸ್, ಎಷ್ಟು ಜನ ಲಿಟ್ರೇಟ್ ಪರ್ಸನ್ಸ್ ಇದ್ದಾರೆ ಅದು. ನೆಕ್ಸ್ಟ್ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ, ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಎನ್ರೋಲ್ಡ್ ಟು ದಿ ಸ್ಕೂಲ್ ಇನ್ ಅ ಇಯರ್, ಒಂದು ವರ್ಷದಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಎನ್ರೋಲ್ ಆಗಿದ್ದಾರೆ ಸ್ಕೂಲಿಗೆ. ನೆಕ್ಸ್ಟ್ ಡ್ರಾಪ್ ಔಟ್ ರೇಷಿಯೋ, the number of students who are not able to complete their primary and ಕಾಲೇಜ್ ಕೋರ್ಸಸ್ ಇನ್ ಎನಿ ಇನ್ಸ್ಟಿಟ್ಯೂಷನ್. ಯಾವುದಾದ್ರೂ ಒಂದು ಸಂಸ್ಥೆಯಲ್ಲಿ ಪ್ರೈಮರಿ ಇರ್ಬೋದು ಅಥವಾ ಬೇರೆ ಕೋರ್ಸನ್ನು ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಅದನ್ನು ಡ್ರಾಪ್ ಔಟ್ ರೇಷಿಯೋ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಪ್ರೈಮರಿ ಕಂಪ್ಲೀಷನ್ ರೇಟ್, ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಹೂ ಆರ್ ನಾಟ್ ಏಬಲ್ ಟು ಕಂಪ್ಲೀಟ್ ದೇಯರ್ ಪ್ರೈಮರಿ ಸ್ಕೂಲನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆಗದೇ ಇದ್ದರೆ ಆ ಪರ್ಸೆಂಟೇಜ್ಗೆ ಪ್ರೈಮರಿ ಕಂಪ್ಲೀಷನ್ ರೇಟ್ ಅಂತ ಹೇಳುವಂಥದ್ದು. ಸೊ ಇಟ್ ಈಸ್ ಆಸ್ಕ್ಡ್ ಫಾರ್ 2 marks. Mention the indicators of educational achievement. You have to just mention these points. I just explained, you should know what it is. Just explain ಮಾಡಿದ್ದು ಏನಂತ ಗೊತ್ತಿರಬೇಕು ಅಂತ. ಬಟ್ ಇಟ್ ಈಸ್ ಆಸ್ಕ್ಡ್ ಫಾರ್ 2 marks. ಇದು ನಿಮಗೆ 2 marksಗೆ ಕೇಳುತ್ತಾರೆ. ಸೊ ಜಸ್ಟ್ ಪಾಯಿಂಟ್ ಮೆನ್ಷನ್ ಮಾಡಿ ಸಾಕು. ಲಿಟ್ರಸಿ ರೇಟ್, ಗ್ರಾಸ್ ಎನ್ರೋಲ್ಮೆಂಟ್ ರೇಟ್, ಡ್ರಾಪ್ ಔಟ್ ರೇಷಿಯೋ, ಪ್ರೈಮರಿ ಕಂಪ್ಲೀಷನ್ ರೇಷಿಯೋ. So it is 2 marks question. What are the indicators of educational achievement? Educational achievement ina indicators ಯಾವುದೆಲ್ಲ ಅಂತ just point ಅನ್ನ mention ಮಾಡಿ. ಇದಿಷ್ಟು related to sources of human capital formation and indicators. So remember, actually there are 5 sources: investment on education, health expenditure, expenditure regarding on the job training, expenditure on migration, expenditure on information. For 6 marks you have to explain 2. They only mention which 2 concept we have to explain. ಎರಡು ಯಾವ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಲ್ಲೇ ಮೆನ್ಷನ್ ಮಾಡಿರುತ್ತಾರೆ: ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಎಕ್ಸ್ಪೆಂಡಿಚರ್ ಆನ್ ಮೈಗ್ರೇಷನ್. So these are sources of human capital, then indicators of educational achievement. So it's enough for today. We'll meet in a new concept with the next class. Thank you.